ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಇವತ್ತು ಶುಕ್ರವಾರ ಸಂಜೆ 5 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಹಬ್ಬ ಇದೆಯಂತೆ. ಸೊ ಅಮ್ಮ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನೇನು ಹಬ್ಬಕ್ಕೇನು ಹೋಗ್ತಾ ಇಲ್ಲ, ಜಸ್ಟ್ ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀನಿ ಚಾರ್ವಿಕೋಸ್ಕರ. ಅವ್ನು ತುಂಬ ಹಠ ಮಾಡ್ತಿದ್ದ, ಹೋಗಬೇಕು ಅಲ್ಲಿ ಕ್ರ್ಯಾಕರ್ಸ್ ಎಲ್ಲ ಹೊಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಸರಿ ಹೋಗ್ಬಿಟ್ಟು ಸಂಡೇ ಆಫ್ಟರ್ನೂನ್ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ವಿ. ಆ್ಯಂಡ್ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ಅವ್ರು ಬಂದು ಪಿಕಪ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಚಾರ್ವಿಕ್ ರೆಡಿ ಆಗಿದ್ದಾನೆ, ಚಿಕ್ಕು ಕೂಡ ರೆಡಿ ಆಗಿದ್ದಾನೆ. ಸೊ ಇವಾಗ ಎಲ್ಲರೂ ಕೂಡ ಹೊರಡಬೇಕು. ಟ್ರೈನ್ ಇರೋದು 6:30ಗೆ. ಸೊ ನಾವು ಆಲ್ಮೋಸ್ಟು 6:15ಗೆಲ್ಲ ರೀಚ್ ಆಗಿಬಿಡ್ಬೇಕು. ಸೊ ನೋಡಬೇಕು ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಆಲ್ಮೋಸ್ಟು 5:15 ಆಗಿಬಿಡ್ತು. ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾತಾಡು. ಪ್ರ್ಯಾಂಕ್ ಮಾಡೋಣ ಗೈಸ್. ಯಾರಿಗೆ? ಅಜ್ಜಿ ಮನೆಗೆ. ಅಜ್ಜಿ ಮನೆಗೆ? ಅಜ್ಜಿಗೆ ಪ್ರ್ಯಾಂಕ್ ಮಾಡ್ತೀಯ, ಅಜ್ಜಿ ಮನೆಗೆ ಪ್ರ್ಯಾಂಕ್ ಮಾಡ್ತೀಯ? ಅಜ್ಜಿಗೆ ಮನೆಗೆ. ಹೌದಾ? ಸರಿಯಾಗಿ ಮಾತಾಡ್ಬೇಕು, ಹಂಗೆಲ್ಲ ಮಾತಾಡಬಾರ್ದು. ನೋಡಿ ಗೈಸ್, ನಾವು ರೆಡಿ ಆಗಿದ್ದೀವಿ. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ನೋಡಿ ಗೈಸ್, ನಾವು ರೆಡಿ ಆಗಿದ್ದೀವಿ. ಇವಾಗ ದಾಡಿ ಮಾಡ್ಕೊಂಡು ಬರ್ತಾರೆ, ಆಫೀಸ್ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಓಕೆ. ಮತ್ತೆ ಅಜ್ಜಿ ಮನೆಗೆ ಹೋಗಿ ಏನು ಮಾಡ್ತೀಯ ನೀನು? ಅಜ್ಜಿ ಮನೆಗೆ ಹೋಗಿ ಗಗನ್ ಜೊತೆ ಆಟ ಆಡ್ತೀನಿ. ಮತ್ತೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಮತ್ತೆ ಫ್ಯೂ ಡೇಸ್ ಇರ್ಬೇಕಂತೆ. ಫ್ಯೂ ಡೇಸ್ ಇರಲ್ಲ, ಓನ್ಲಿ 2 ಡೇಸ್ ಅಷ್ಟೇ, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಏನು ನಮ್ಮಮ್ಮ 2 ಡೇಸ್ ಇದ್ಬಿಟ್ಟು ಬಂದ್ಬಿಡ್ತಾರಂತೆ. ನಾನು ಅಲ್ಲೇ ಆಗಿಬಿಡ್ತೇನಪ್ಪ. ಆಯಿತು, ಇದ್ಬಿಡು. ಸ್ಕೂಲ್ಗೆ ಅಲ್ಲೇ ಹಾಕ್ತೀನಿ. ಓಕೆ, ಅಲ್ಲೇ ಇದ್ಬಿಡು. ಸ್ಕೂಲ್ಗೆ ಏನಕ್ಕೆ ಹಾಕ್ತೀನಿ, ನಾನು ಹೋಗಲ್ಲ. ಏಕೆ? ಅವನಿಗೆ ಅಜ್ಜಿ ಮನೆ ಅಂತಂದರೆ ಸಖತ್ ಇಷ್ಟ. ಸೊ ಅಲ್ಲಿಗೆ ಹೋಗ್ಬೇಕು ಅವನು. ನಾನು ಸುಮ್ಮನೆ ಪದೇ ಕಳಿಸಲ್ಲ. ಅಲ್ಲಿ ಹೋದರೆ ಏನಾಗ್ತಾನೆ ಗೊತ್ತಾ, ತುಂಬ ಹದ್ಗೆಟ್ಟು ಹೋಗ್ಬಿಡ್ತಾನೆ. ಸೊ ಹಂಗಾಗಿ ನಾನು ಜಾಸ್ತಿ ಕಳಿಸಲ್ಲ. ಆ್ಯಂಡ್ ಅವ್ರ ಅಪ್ಪಗೆ ಅವ್ನು ಇಲ್ಲದೇ ಇದ್ದರೆ ಆಗಲ್ಲ, ಅವ್ನು ಇರಲೇಬೇಕು. ಸೊ ಹಂಗಾಗಿ ಜಾಸ್ತಿ ಎಲ್ಲ ಕಳಿಸಲ್ಲ ನಾವು. ಅದಕ್ಕೆ ಅವ್ನಿಗೆ ಯಾವಾಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಕ್ಯೂರಿಯಾಸಿಟಿ ಅವನಿಗೆ. ಅಜ್ಜಿ ಮನೆ ಅಂತಂದರೆ ಫುಲ್ ಖುಷಿ. ಎಲ್ಲ ಮಕ್ಳಿಗೂ ಅಷ್ಟೇ ಅಲ್ವಾ, ಅವ್ರು ಕೇಳಿದ್ದೆಲ್ಲ ಕೊಡಿಸ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಫ್ರೀಡಮ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಹೆಂಗೆ ಆಡಿದ್ರೆ ಇವ್ರು ಹಂಗೆ ಆಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಮುದ್ದು ಜಾಸ್ತಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದು. ಸೊ ಹೋಗೋಣ ಈಗ, ಹೋಗೋಣ. ಆ್ಯಕ್ಚುಲಿ ಟ್ವಿಸ್ಟ್ ಏನು ಗೊತ್ತಾ, ನಮ್ಮಮ್ಮಗೆ ಗೊತ್ತಿಲ್ಲ ನಾವು ಹೋಗ್ತಿರೋದು. ಸೊ ಬನ್ನಿ ಅಂತ ಫೋರ್ಸ್ ಮಾಡ್ತಾಯಿದ್ರು. ನಾನು ಬರಲ್ಲ ಅಂತ ಹೇಳಿದ್ದೀನಿ. ಸ್ವಲ್ಪನೂ ಹಿಂಟಿಲ್ಲ ಅವ್ರಿಗೆ. ನಾನು ಗೌತಮ್ಗೂ ಕೂಡ ನಾನು ಹೇಳಿಲ್ಲ, ಇಲ್ಲ ನೋಡೋಣ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದೀನಿ. ಸೊ ಹಂಗಾಗಿ ನೋಡಬೇಕು, ಅವ್ರ ಮನೆಗೆ ಹೋದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು. ಅವ್ರು ತುಂಬ ಪಾಪ ಡಲ್ ಆಗಿದ್ದಾರೆ. ಸೊ ಅಕ್ಕಪಕ್ಕ ಮನೆಯವರೆಲ್ಲ ಬಂದುಬಿಟ್ಟಿದ್ದಾರಂತೆ. ನಮ್ಮ ಮನೆಗೆ ಯಾರೂ ಬಂದಿಲ್ಲ ನೆಂಟರು ಅಂತ ಹೇಳ್ಬಿಟ್ಟು ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಸೊ ಹಂಗಾಗಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ನಾವು ಕ್ಯಾಮ್ರಾದಲ್ಲಿ ಬ್ಯುಸಿ ಆಗಿದ್ದರೆ ನಮ್ಮ ಚಿಕ್ಕು ಬೇಬಿ ಎಲ್ಲ ಕೀಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ ಅವನು. ಚಿಕ್ಕು ಬರಲ್ವಾ ನೀನು? ಬಾಯ್, ನಾವು ಹೋಗ್ತೀವಿ. ಸೊ ಇವಾಗ ಆಲ್ರೆಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ 2 ಡೇಸ್ಗೆ ಎಷ್ಟು ಬಟ್ಟೆ ಇದೆ ಅಂತ ಅಂದರೆ ನಿಜವಾಗ್ಲೂ ಇಷ್ಟು ಎತ್ಕೊಂಡು ಹೋಗ್ತೀನಾ ಅಂತ ಅನಿಸ್ತಾ ಇದೆ. ಬಟ್ ಎಲ್ಲನೂ ಬೇಕಾಗಿರುತ್ತೆ. ಸೊ ಹಂಗಾಗಿ ಅಷ್ಟು ಲಗೇಜ್ ಪ್ಯಾಕ್ ಮಾಡಿದ್ದೀನಿ. ಮಕ್ಕಳಿರೋವಾಗ ಗೊತ್ತೇ ಇರುತ್ತೆ. ಸೊ ಎಲ್ಲನೂ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ತೋರಿಸ್ತೀನಿ ನೋಡಿ ಲಗೇಜು. ನೋಡಿ ಗೈಸ್, ಈ ಮೂಟೆ ನಾನು ಕೂಡ ಜಾಸ್ತಿ ಏನು ರೆಡಿ ಆಗಿಲ್ಲ, ಸಿಂಪಲಾಗೆ ರೆಡಿ ಆಗಿದ್ದೀನಿ. ಸೊ ನನಗೆ ಯಾಕೋ ಈ ನಡುವೆ ಜಾಸ್ತಿ ರೆಡಿ ಆಗೋದೆಲ್ಲ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಟೈಮ್ ಅಷ್ಟಿರಲ್ಲ. ಇಬ್ಬರು ಮಕ್ಕಳ ಜೊತೆ ಎಲ್ಲಿರುತ್ತೆ ಟೈಮ್ ಹೇಳಿ. ಸೊ ಹಂಗಾಗಿ ಸಿಂಪಲಾಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನನಗೆ ಇಲ್ಲಿ ತುಟಿ ಹತ್ರ ಏನೋ ಆಗ್ಬಿಟ್ಟಿದೆ. ಸೊ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಂಗಾಗಿ ಸ್ವಲ್ಪ ಒಂಥರ ಬರ್ತಾಯಿದೆ ಅಷ್ಟೇ ಮಾತು. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ನಮ್ಮ ಚಾನಲ್ಗೆ 300 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಬರೀ ಅದ್ರ ಕೌಂಟು 300 ಮಾತ್ರ ಆಗಿರ್ಬೋದು. ಬಟ್ ಡೇ 1ಇಂದನೂ ನನ್ನ ಎಫರ್ಟ್ ಅನ್ನೋದು ತುಂಬಾ ಇದೆ. ಬಟ್ ಇನ್ನೊಂದೇನು ಅಂತ ಅಂದರೆ, ನಾನು ಲಾಂಗ್ ಟೈಮಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಚಾರ್ವಿಕ್ ಹುಟ್ಟಿದಾಗ ಮೇ ಬಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಚಾನಲ್ಲು ಸಕ್ಸಸ್ ಆಗ್ತಿತ್ತೇನೋ. ಬಟ್ ಇವಾಗ 2ನೇ ಮಗು ಆದಮೇಲೆ ನನಗೆ ಟೈಮ್ ಆಗ್ತಾನೇ ಇರಲಿಲ್ಲ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಕನ್ಸಿಸ್ಟೆನ್ಸಿ ಕೂಡ ನಾನು ಮೇಂಟೈನ್ ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿ ನನಗೆ ಸ್ವಲ್ಪ ಲೇಟ್ ಆಗ್ತಿದೆ. ಬಟ್ ಪರವಾಗಿಲ್ಲ, ನಾನು ಅದನ್ನು
ಒಪ್ಕೊತೀನಿ. ಆ್ಯಂಡ್ ನಾನು ಬೆಸ್ಟ್ ಯಾವತ್ತು ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ನನಗಿನ್ನೂ ಒಂದು ಸ್ವಲ್ಪ ದಿನ ಟೈಮ್ ಇದೆ. ಸೊ ಅಲ್ಲಿವರೆಗೂ ನಾನು ನನ್ನ ಎಫರ್ಟ್ನ ನಾನು ಹಾಕ್ತಾನೆ ಇರ್ತೀನಿ, ನನ್ನ ಬೆಸ್ಟ್ ನಾನು ಕೊಡ್ತಾನೆ ಇರ್ತೀನಿ. ಸೊ ಚಿಕ್ಕ ಹುಟ್ಟಿದ ಮೇಲೆ ನನಗೆ ಗೊತ್ತಲ್ವಾ, ಫ್ಯಾಮ್ಲಿಗೆ ಮತ್ತು ಮನೆಗೆ ಟೈಮ್ ಕೊಡೋದ್ರಲ್ಲೇ ನಾನು ಟೈಮ್ ಹೋಗ್ಬಿಡುತ್ತೆ. ಸೊ ಯೂಟ್ಯೂಬ್ಗೆ ಅಂತಂದರೆ ಅದರಲ್ಲೂ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಹಂಗಾಗಿ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಈ 300 ಸಬ್ಸ್ಕ್ರೈಬರ್ಸ್ನ ಪಡೆಯೋದಕ್ಕೆ. ಆ್ಯಂಡ್ ಒಂದೊಂದು ವಿಡಿಯೋ ಹಿಂದೆನೂ ಎಷ್ಟು ಎಫರ್ಟ್ ಆಗ್ತೀನಿ ಗೊತ್ತಾ. ಬಟ್ ಅದೇನೋ ಕೆಲವರು ತುಂಬ ಈಸಿಯಾಗಿ ಮಾಡಿಬಿಡ್ತಾರೆ ವಿಡಿಯೋಸು, ಅಂದರೆ ಜಸ್ಟ್ ವ್ಲಾಗಿಂಗ್ ಥರ ಜಸ್ಟ್ ಹಿಂಗೆ ಮಾತಾಡ್ಕೊಂಡು ಮಾಡಿಬಿಡ್ತಾರೆ. ಬಟ್ ಏನಾದರೂ ನಾವು ಕಂಟೆಂಟ್ ಕೊಡಬೇಕು, ಅದನ್ನು ಏನಾದರೂ ಕ್ರಿಯೇಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಇರುತ್ತೆ. ಕಂಟೆಂಟ್ನ ಫಸ್ಟ್ ನಾವು ಥಿಂಕ್ ಮಾಡಬೇಕು, ಅದ್ರ ತಕ್ಕಂಗೆ ಎಫರ್ಟ್ ಹಾಕಬೇಕು, ಅದ್ರ ತಕ್ಕಂಗೆ ವಿಡಿಯೋ ಬರಬೇಕು ಅಂತಂದರೆ ತುಂಬಾ ಕಷ್ಟ ಇರುತ್ತೆ. ಸೊ ಹಂಗಾಗಿ ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ ಕಂಟೆಂಟು. ಬಟ್ ಪರವಾಗಿಲ್ಲ, ನಂಗೆ ಲೇಟಾಗಿ ಬಂದ್ರೂ ಪರವಾಗಿಲ್ಲ ಸಕ್ಸಸ್ ಅನ್ನೋದು. ಸೊ ಇದೇ ಬೆಸ್ಟ್ನ ನಾನು ಕೊಡ್ತಾನೆ ಇರ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಟೈಮ್ ನನಗೆ ಟೈಮ್ ಆಗ್ತಿಲ್ಲ ಅಷ್ಟೇ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ. ಆದಷ್ಟು ಟೈಮ್ ಮಾಡಿಕೊಂಡು ನಾನು ಕೂಡ ವಿಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವತ್ತೂ ನಂಗೆ ಸಿಗಲೇಬೇಕು. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇನ್ನೂ ಆದಷ್ಟು ಬೇಗ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ, ತುಂಬಾ ಖುಷಿ ಆಗ್ತಾಯಿದೆ. ಆ್ಯಂಡ್ ಒಂಥರ ಹೇಳೋದಕ್ಕಾಗಲ್ಲ, ಇನ್ನು 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಇನ್ನು ನನ್ನ ಖುಷಿ ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಅನಿಸುತ್ತೆ. ಸೊ ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಆಫೀಸಿಂದ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸರಿ, ಇನ್ನು ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಟ್ರೈನ್ಗೆ ಹೋಗೋದು ಬೇಡ, ಮತ್ತು ಹಂಗಿಂದ ತುಂಬ ರಿಸ್ಕ್ ಆಗಿಬಿಡುತ್ತೆ ನಂಗೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಟಿನ್ ಫ್ಯಾಕ್ಟ್ರಿಗೆ ಡೈರೆಕ್ಟಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಟಿನ್ ಫ್ಯಾಕ್ಟ್ರಿಯಿಂದ ಬಸ್ಸಲ್ಲಿ ಹೋಗಬೇಡ, ಡೈರೆಕ್ಟ್ ಬಸ್ ಇದೆ ಈಗ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕ್ಯಾಬ್ ಬುಕ್ ಮಾಡಿಕೊಂಡು ಟಿನ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ವಿ. ಆ್ಯಂಡ್ ಅದ್ರದ್ದು ಕ್ಲಿಪ್ಪಿಂಗ್ಸ್ ಏನೂ ನಾನು ತೊಗೊಳ್ಲಿಲ್ಲ. ಸೊ ತುಂಬಾ ರಶ್ ಇತ್ತು ಅಂತ ಹೇಳ್ಬಿಟ್ಟು ಹಂಗೆ ಓಟ್ಬಿಟ್ವಿ. ನಮ್ಮ ಮನೆಗೆ ಬಂದಮೇಲೆ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹೋಗ್ ಮಗ್ನೆ, ಅಜ್ಜಿ ಅದು ಚಿಕ್ಕು ಬೇಬಿ. గౌతమ్ కూడా చెప్పలేదా? ఓహో ఇకే నేను చెప్పలే, కావాలనే చెప్పలేదు నేను అందుకే ఎత్తులే. బస్లో ఉంటుంది, ట్రైన్ మిస్ అయిపోయా. అమ్మా బస్లో వచ్చింది. ఇంత హూ కచ్చి లాಲಿಪಾಪ್ ತಗೊಂಡಿಲ್ಲಮ್ಮ. ಇನ್ನು ನಮ್ಮಮ್ಮ ಅಂತೂ ಫುಲ್ಲು ಶಾಕು. ಅಯ್ಯೋ ಹೇಳ್ದಿರ ಬಂದುಬಿಟ್ಟಿದ್ದೀರಾ, ಹೇಳ್ಬೇಕಲ್ವಾ ಒಂದು ಮಾತು ಅಂತ ಹೇಳ್ಬಿಟ್ಟು. ಅವ್ರು ತುಂಬ ಇಟ್ಕೊಂಡಿದ್ರು ಬರ್ತಾರೆ ಅಂತ, ಅಂದರೆ ಹೋಪ್ಸ್ ಇಟ್ಕೊಂಡಿದ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಒಂಚೂರು ಹಿಂಟ್ ಕೊಟ್ಟಿರಲಿಲ್ಲ, ಗೌತಮ್ ಕೂಡ ಹೇಳಿರಲಿಲ್ಲ. ಅವ್ರು ಹಂಗಾಗಿ ಸ್ವಲ್ಪ ಬೇಜಾರಲ್ಲೇ ಇದ್ದರು. ನಾವು ಹೋಗಿದ ತಕ್ಷಣ ಫುಲ್ಲು ಶಾಕ್ ಹೋಗ್ಬಿಡ್ತು ಅವ್ರಿಗೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಸ್ವಲ್ಪ ಸಬ್ಸಾರು ಮಾಡಿದರು. ಇನ್ನು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಇನ್ನು ಊಟ ಎಲ್ಲ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡು ಇಲ್ಲಿ ನಾಳೆಗೆ ಏನೇನು ಬೇಕೋ ಹೂವು ಎಲ್ಲ ಕಟ್ಕೊಳ್ಳೋದು ಆ ಥರದ್ದೆಲ್ಲ ಕಟ್ಕೊತಾ ಇದ್ದೀವಿ. ಆ್ಯಂಡ್ ಚಿಕ್ಕು ಬೇಬಿ ತುಂಬಾ ಆಟ ಮಾಡ್ತಾನೆ. ನಮ್ಮಮ್ಮ ಹತ್ರ ಹೋಗೋದೇ ಇಲ್ಲ ಅವನು. ನಾನಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಇಲ್ಲ ಚಾರ್ವಿಕು ಇಲ್ಲ ಗೌತಮ್ ಯಾರಾದರೂ ಒಬ್ರು ಇರಲೇಬೇಕು ಅವನಿಗೆ. ಇಲ್ಲಾಂತಂದರೆ ಅವ್ನು ಯಾರ ಹತ್ರನೂ ಹೋಗಲ್ಲ. ಸೊ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವ ಸೊ ಮಕ್ಕಳು. ಸೊ ಹಂಗಾಗಿ ಅವನು ಕೂಡ ಆಟ ಆಡ್ತಾ ಇದ್ದಾನೆ. ಸೊ ಇದು ಮತ್ತೆ ನೆಕ್ಸ್ಟ್ ಟೈಮ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ತಾನೇ ಇತ್ತು ಕಾಫಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಬೇರೆ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಯೂಶ್ವಲಿ ನಾವು ಡೈಲಿ ಮಲಗೋದೇ 12-12:30 ಆಗಿಬಿಡುತ್ತೆ. ಸೊ ಮಕ್ಕಳು ಕೂಡ ಸ್ವಲ್ಪ ಲೇಟಾಗಿ ಮಲಗೋದು. ಅವ್ನು ಚಾರ್ವಿಕ್ ಸ್ವಲ್ಪ ಬೇಗ ಮಲ್ಕೊಂಡ್ಬಿಡ್ತಾನೆ ಸ್ಕೂಲಿದ್ರೆ, ಇಲ್ಲಾಂತಂದರೆ ಸ್ವಲ್ಪ ಲೇಟಾಗಿ ಮಲಗೋದವನು. ಇನ್ನು ನಾನಿಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಇಟ್ಕೊಂಡು ಹೋಗೋಣ ನಮ್ಮ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ರೆ ನಮ್ಮಮ್ಮ ತೋಣ ಎಲ್ಲ ಹೊಲ್ಕೊತಾ ಇದ್ದಾರೆ. ನಮ್ಮಪ್ಪ ಇದ್ರೂ ಅವ್ರು ಏನು ಹೆಲ್ಪ್ ಮಾಡಲ್ಲ ಪಾಪ, ಎಲ್ಲನೂ ನಮ್ಮಮ್ಮನೇ ಮಾಡ್ಕೊಬೇಕು. ಸೊ ನಾವಿನ್ನು ಮೇಲೆ ಇದ್ವಲ್ವಾ, ಸೊ ಅಷ್ಟೊತ್ತಿಗೆ ಅವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಸೊ ಹಂಗಾಗಿ ಅವರೇ ಎಲ್ಲ ಮಾಡ್ಕೊತಾ ಇದ್ರು. ಸರಿ ನಾನು ಕಾಫಿ ಮಾಡಿಬಿಟ್ಟು ಹೋಗಿ ಮತ್ತೆ ಟಿಫನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಕಾಫಿ ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ ಹಸ್ಬೆಂಡ್ಗೆ. ಯಜಮಾನ್ರೆ ಕಾಫಿ ತೊಗೊಂಬಂದಿದ್ದೀನಿ, ಎದ್ದೇಳಿ ಇಂದ ಕಾಫಿ ಎದ್ದೇಳ್ರಿ. ನಮ್ಮ ಚಿಕ್ಕು ಬೇಬಿ ಆ ಕಡೆ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ. ನಮ್ಮ ಚಾರ್ವಿಕ್ ನೋಡಿ ಬಾ, ಇವು ತುಂಬ ಚೆನ್ನಾಗಿ ಕೇಳ್ಕೊಂಬಂದಿದ್ದಾರೆ. ಬಟ್ ನಮ್ಗೆ ಆ ಯೋಗ್ಯ ಇಲ್ಲ.
ಗುಡ್ ಮಾರ್ನಿಂಗ್. ಬಾ, ಕಾಫಿ ಕಾಫಿ ಕಾಫಿ. ಕಾಫಿ ಕುಡಿದಿದ್ದಾದ್ಮೇಲೆ ಕೆಳಗಡೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ನಮ್ಮ ಹಸ್ಬೆಂಡ್ ಎದ್ದಿದ ತಕ್ಷಣ ಅವ್ರು ಕಾಫಿ ಕುಡಿಯೋಲ್ಲ, ಸ್ವಲ್ಪ ನೀರು ಯೂಶ್ವಲಿ ಎಲ್ಲರೂ ಅಷ್ಟೇ ಅಲ್ವಾ, ಸ್ವಲ್ಪ ಬಿಸಿನೀರಾದ್ರಿ ಅಥವಾ ನೀರಾದರೂ ಕುಡಿದ್ಬಿಟ್ಟು ಕಾಫಿ ಕುಡಿದ್ರೆ ತುಂಬಾ ಒಳ್ಳೆಯದು. ನಾನು ಕೂಡ ಬಿಸಿನೀರು ಕುಡಿದ್ಬಿಟ್ಟು ಕೆಳಗಡೆ ಬಂದಿದ್ದೆ. ಆ್ಯಂಡ್ ಇಲ್ಲಿ ಕಾಫಿ ಕುಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಂಬೇಡೋಣ ಇಬ್ಬರು ಕೂಡ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಹಸ್ಬೆಂಡ್ಗೆ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ. ನಾನು ಅವ್ರಿಗೆ ಮಾಡಿದ್ದಾದಮೇಲೆ ನನಗೂ ಕೂಡ ಸ್ವಲ್ಪ ಹೇರ್ಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಕೊಂಡ್ರೆ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ. ಮತ್ತು ಹೇರ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಶೈನಿಂಗ್ ಆಗಿ, ತುಂಬ ಏನಾದರೂ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಯೂಶ್ವಲಿ ನಾನು ಯಾವಾಗ ಮಾಡಬೇಕಾದ್ರೂ ಹಿಂಗೆ ಮಾಡ್ಕೊತೀನಿ. ಫಸ್ಟ್ ಹೇರ್ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಸ್ನಾನ ಮಾಡ್ಕೊತೀನಿ. ಇನ್ನು ಇಲ್ಲಿ ನಾನು ಹೇರ್ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೆ. ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಆಲ್ರೆಡಿ. ಇನ್ನು ಪೂಜೆ ಮುಗಿಸ್ಕೊಳ್ಳೋದು ಒಂದು ಬಾಕಿ ಇತ್ತು ಅಷ್ಟೇ. ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಚೆನ್ನಾಗಿ ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಗಂಟು ಹಾಕ್ಕೊಂಬಿಟ್ಟು ಟಿಫನ್ ರೆಡಿ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೋದೆ. ಇನ್ನು ಅಲ್ಲಿ ಅಷ್ಟರಲ್ಲಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಆ್ಯಂಡ್ ನಾನೇನು ದೇವಸ್ಥಾನದ ಹತ್ರ ಏನೂ ಹೋಗಲಿಲ್ಲ, ಅಮ್ಮನೇ ಹೋದರು. ಯೂಶ್ವಲಿ ನಾನು ಇಯರು ನಾನೇ ಹೋಗ್ತಾಯಿದ್ದೆ, ಬಟ್ ಈ ಸಲ ಚೀಕು ಇದ್ದಾನೆ ಅಲ್ವಾ, ಸೊ ಹಂಗಾಗಿ ಅವರೇ ಹೋಗಲಿ ಅಂತ ಹೇಳ್ಬಿಟ್ಟು ತಟ್ಟೆಗೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಆ ಕ್ಲಿಪ್ಪಿಂಗ್ಸ್ ಏನು ನಾನು ತೊಗೊಳಕ್ಕೆ ಆಗಲಿಲ್ಲ, ಯಾಕೆಂತಂದರೆ ಚೀಕು ಇರ್ತಾನೆ ಇರಲಿಲ್ಲ ಅಲ್ಲಿ, ಹೋಗಿ ಆಚೆನೇ ಇರ್ತಾಯಿದ್ದ. ಸೊ ಹಂಗಾಗಿ ನಂದು ಅಡುಗೆ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಬೇಡ ಫಸ್ಟು, ಅದಾದಮೇಲೆ ದೇವಸ್ಥಾನದಿಂದ ಬಂದಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಅಡುಗೆ ಕೆಲಸ ಎಲ್ಲ ನಾನೇ ವಹಿಸ್ಕೊಂಡಿದ್ದೆ. ಅಂದರೆ ಏನೇನು ರೆಡಿ ಮಾಡ್ಕೊಡ್ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಅಮ್ಮ ಏನೇನು ಮಾಡಬೇಕೋ ಅದನ್ನು ರೆಡಿ ಮಾಡಿಬಿಟ್ಟು ಅವರು ದೇವಸ್ಥಾನಕ್ಕೆ ಹೋದರು. ಇನ್ನು ದೇವಸ್ಥಾನದಲ್ಲಿ ನಮ್ಮೂರಲ್ಲಿ ಹೆಂಗೆ ಅಂತ ಅಂದರೆ ಎಲ್ರಿಗೂ ಒಂದೇ ಸಲನೇ ಪೂಜೆ ಮಾಡಿಕೊಡ್ತಾರೆ. ಸೊ ಊರಿನವ್ರು ಎಲ್ರಿಗೂ ಒಂದೇ ಸಲ ಪೂಜೆ ಮಾಡಿಕೊಡ್ತಾರೆ. ಆ್ಯಂಡ್ ಕತೆ ಓದ್ಬಿಟ್ಟು ದೀಪಾವಳಿ ಹೇಗೆ ಬಂತು ಏನು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕತೆ ಓದ್ಬಿಟ್ಟು ಆಲ್ಮೋಸ್ಟ್ ಒಂದು 1.5 hour 2 hours ಅವ್ರ ಕತೆನ ಹೇಳ್ಕೊಂಡು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಅಪ್ಪು ಎಲ್ಲಿ ಹೋಗ್ತಿರೋದು? ಹೆಲೋ ಗಾಯ್ಸ್, ಇವಾಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಮತ್ತೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅಡುಗೆ ಮಾಡೋದು, ಅವ್ರಿಗೆ ಸ್ನಾನ ಮಾಡಿಸೋದು ಇದೇ ಸರಿ ಹೋಯಿತು. ಸೊ ಹಂಗಾಗಿ ಇವಾಗ ನಾನು ಕೂಡ ಸ್ನಾನ ಮಾಡಿಬಿಟ್ಟು ಜಸ್ಟ್ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಅಡುಗೆ ಕೆಲಸ ಎಲ್ಲ ಅಮ್ಮ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ರೆಡಿ ಮಾಡಿಕೊಟ್ಟೆ, ಅವರೇ ಅಡುಗೆ ಮಾಡಿಬಿಟ್ರು. ಸೊ ಇವಾಗ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಮಾಡಬೇಕು ಇವಾಗ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಆಗಲಿ ನನ್ನ ಚಾನಲ್ಗೆ. ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚಾರ್ಲಿ ಇಂದ ಚಾರ್ಲಿ ಇಲ್ಲಿ ಚಾರ್ಲಿ ಬಾ. ಇನ್ನು ಇಲ್ಲಿ ಸಂಜೆ ದೀಪ ಹಚ್ಕೊಂಬೇಡ ಬಾಗ್ಲ ಹತ್ರ, ಮತ್ತು ಈ ಹೊರಂಡ ಮೇಲೆಲ್ಲನೂ ದೀಪ ಹಚ್ಕೊಂಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಕೊತಾ ಇದ್ದೀವಿ. ಸೊ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಹೆಂಗೆ ಅಂತಂದರೆ ನಾವೇ ಹಬ್ಬ ಮಾಡ್ಕೊತೀವಿ, ಬಟ್ ಊರುಗಳಲ್ಲಿ ಎಲ್ಲರೂ ಸೇರಿ ಪಟಾಕಿ ಹೊಡಿತಾ ಇರ್ತೀವಿ. ಎಲ್ಲರ ಮನೆಯಲ್ಲೂ ಒಂಥರ ಫುಲ್ಲು ತುಂಬ ಚೆನ್ನಾಗಿರುತ್ತೆ ಊರುಗಳಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬೆಂಗಳೂರಲ್ಲಿ ನಾನು ಹಬ್ಬ ಮಾಡ್ದಂಗೆ ಇರಲಿಲ್ಲ. ಸೊ ಊರಲ್ಲಿ ಹೆಂಗೆ ಅಂತಂದರೆ ಎಲ್ಲರೂ ಒಂದೇ ಸಲ ಪೂಜೆ ಮಾಡ್ಕೊಂಬರೋದಕ್ಕೆ ಹೋಗ್ತಾರೆ. ಆ್ಯಂಡ್ ಒಂದೇ ಸಲ ಪೂಜೆ ಆಗುತ್ತೆ. ಬಟ್ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಸಲ ಹೋಗ್ತಾರೆ, ಒಂದೊಂದು ಸಲ ಪೂಜೆ ಮಾಡ್ಕೊಂಬರ್ತಾರೆ. ಸೊ ಒಂದೊಂದು ಹತ್ರ ಒಂದೊಂದು ಥರ ಇರುತ್ತೆ. ಸೊ ನನಗೆ ನಮ್ಮೂರಲ್ಲಿ ತುಂಬ ಇಷ್ಟ ಆಗುತ್ತೆ. ಈ ಸಲ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಸೊ ಸಿಂಪಲಾಗಿ ಈ ಥರ ಡೆಕೋರೇಟ್ ಮಾಡಿಕ್ಕಿದ್ದೀನಿ. ಸಿಂಪಲಾಗಿ ದೀಪಗಳನ್ನ ಡೆಕೋರೇಟ್ ಮಾಡಿಬಿಟ್ಟು ಇಕ್ಕಿದ್ದೀನಿ. ಇವಾಗ ಹಚ್ಚಬೇಕು. ಸೊ ನೋಡಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ಯಜಮಾನರು ಎಲ್ಲ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಹೆಂಗೋ ಒಂದು ವ್ಲಾಗ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಈ ಸಲ ದೀಪಾವಳಿ. ಆ್ಯಂಡ್ ಎಲ್ಲರ ಲೈಫಲ್ಲೂ ಒಂದು ಬೆಳ್ಕನ್ನೋದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತು ಕತ್ಲೆ ಆಗಿರೋದಕ್ಕಾಗಲ್ವಲ್ಲ. ದೀಪಾವಳಿ ಅಂದ್ರೇ ಹಾಗೆ ಎಲ್ರಿಗೂ ಚಿಕ್ಕವರಿಂದ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಮನೆ ಮುಂದೆ ದೀಪ ಹಚ್ಚೋದಾಗಿರ್ಬೋದು ಮತ್ತು ಪಟಾಕಿ ಹೊಡಿಯೋದಾಗಿರ್ಬೋದು, ಆ ಫೆಸ್ಟಿವಲ್ ವೈಬ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ದೀಪಾವಳಿ ಅಂತ ಅಂದರೆ. ಮುಂಚೆಗೆಲ್ಲ ತುಂಬ ಕ್ರ್ಯಾಕರ್ಸ್ನ ಹೊಡಿತಾ ಇದ್ವಿ, ಬಟ್ ಇವಾಗ ಅಷ್ಟು ಇಷ್ಟ ಆಗಲ್ಲ ನನಗೆ. ಬರೀ ಏನದು ಸುರ್ಸುರ್ ಬತ್ತಿ ಮತ್ತು ಫ್ಲವರ್ ಪಾಟು ಈ ಥರದ್ದೆಲ್ಲ ಹೊಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಚಾರ್ವಿಕಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಪಟಾಕಿ ಹೊಡಿಯೋದು ಅಂತ ಹೇಳ್ಬಿಟ್ಟು.
ಜಾಸ್ತಿ ನಾನು ಅವಾಯ್ಡ್ ಮಾಡ್ತಾನೆ ಇದ್ದೆ, ಜಾಸ್ತಿ ಹೊಡಿಬೇಡ ಅಂತ ಹೇಳ್ಬಿಟ್ಟು. ಗೊತ್ತಲ್ವಾ, ಅಕ್ಕಪಕ್ಕ ಮನೆ ಮಕ್ಕಳು ಸೇರಿಬಿಟ್ರೆ ಅಂತೂ ಇನ್ನಷ್ಟೇ ಮುಗೀತು ಕತೆ, ಅವ್ರನ್ನ ಯಾರೂ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ನಮ್ಮ ಚಾರ್ವಿಕಂತೂ ಮನೆಯೇ ಸೇರಿಲ್ಲ, ಮತ್ತು ಊಟನೂ ಸೇರಿಸ್ಕೊಂಡಿಲ್ಲ ಅವನು, ಊಟ ತಿನ್ನೋಕ್ಕೆ ಬಂದಿಲ್ಲ ಅವನು. ಸೊ ಆಚೆ ಮಕ್ಕಳ ಜೊತೆ ಪಟಾಕಿ ಹೊಡಿಯೋದು ಮತ್ತು ಮಾತಾಡೋದು, ತಿರ್ಗಾಡ್ಕೊಂಡಿರೋದು ಇದೇ ಆಗಿಬಿಟ್ಟಿತ್ತು ಅವ್ರದ್ದು. ಇನ್ನು ಸರಿ ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ. ಇನ್ನು ಇಲ್ಲಿ ಒಂದು ಸ್ವಲ್ಪ ಫ್ಲವರ್ ಪಾಟು ಆ ಥರದ್ದೆಲ್ಲ ಹೊಡೆಯೋಣ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದೀವಿ. ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಈ ಸಲ ದೀಪಾವಳಿ ಅಂತೂ. ಈ ಥರ ಮನೆ ಮುಂದೆ ಈ ಥರ ಎಲ್ಲರೂ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇದರಲ್ಲಿ ಒಂದೇನು ಅಂತ ಅಂದರೆ ನಮ್ಮ ಗೌತಮ್ ಬಂದಿರಲಿಲ್ಲ. ಸೊ ಅವನನ್ನು ಬರೋಕ್ಕೆ ಕೇಳಿದ್ವಿ, ಬಟ್ ಅವ್ನಿಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ನು ಬರಲಿಲ್ಲ. ಆ್ಯಂಡ್ ಅದೊಂದು ತುಂಬ ಬೇಜಾರಾಯಿತು ಅಷ್ಟೇ. ಅಷ್ಟು ಬಿಟ್ಟರೆ ಹಬ್ಬ ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಚಾನಲಲ್ಲಿ 300 ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಆದಷ್ಟು ಬೇಗ 1K ಮಾಡಿಕೊಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.